ಮಹಿಳೆಯರ ಸ್ತನಗಳ ಗಾತ್ರ ಸಾಮಾನ್ಯವಾಗಿ ದೊಡ್ಡದಾಗಿರಲು ಇರುವ ಅಸಲಿ ಕಾರಣ ಇದು. ಮಹಿಳೆಯರ ಸ್ತನಗಳ ಗಾತ್ರವು ಸದಾ ಕುತೂಹಲಕ್ಕೀಡಾಗುವ ವಿಷಯ. ಕೆಲವರಿಗೆ ಇದು ದೊಡ್ಡದಿರುತ್ತದೆ, ಕೆಲವರಿಗೆ ಸಣ್ಣದಿರುತ್ತದೆ. ಬಹುಮಂದಿ ಇದನ್ನು ಕೇವಲ ಸೌಂದರ್ಯ ದೃಷ್ಟಿಯಿಂದ ಮಾತ್ರ ನೋಡುತ್ತಾರೆ. ಆದರೆ ಸ್ತನಗಳ ಗಾತ್ರವು ಶರೀರದ ನೈಸರ್ಗಿಕ ಬೆಳವಣಿಗೆಗೆ ಮತ್ತು ಮಹಿಳೆಯರ ಹಾರ್ಮೋನಲ್ ಸಮತೋಲನಕ್ಕೆ ಬಲವಾದ ಸಂಬಂಧ ಹೊಂದಿದೆ. ಏಕೆ ಕೆಲ ಮಹಿಳೆಯರು ಸ್ತನಗಳು ದೊಡ್ಡದಾಗಿರುತ್ತವೆ ಎಂಬ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವುದು ಈ ವಿಷಯವನ್ನು ಸ್ವಲ್ಪ ಆಳವಾಗಿ ತಿಳಿದುಕೊಳ್ಳುವುದು ಮುಖ್ಯ. ಆದ್ದರಿಂದ ಇವತ್ತು ನಾವು ಮಹಿಳೆಯರ ಸ್ತನಗಳ ದೊಡ್ಡ ಗಾತ್ರಕ್ಕೆ ಇರುವ ಅಸಲಿ ಕಾರಣಗಳ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಹಾಗೂ ಉಪಯುಕ್ತಕರವಾಗಿದೆ. ಆದ್ದರಿಂದ ಪುರುಷರೇ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ತಿಳಿದುಕೊಳ್ಳಿ, ನಿಮ್ಮ ಒಳ್ಳೆಯದಕ್ಕಾಗಿಯೇ. 1. ಜೆನೆಟಿಕ್. ಸ್ತನಗಳ ಗಾತ್ರದ ಮೇಲೆ ಹೆಚ್ಚಿನ ಪ್ರಭಾವ ಬೀರುವ ಪ್ರಮುಖ ಅಂಶ ಜೀನ್ಸ್. ತಾಯಿ, ಅತ್ತೆ, ಅಕ್ಕ, ತಂಗಿ ಮೊದಲಾದ ಕುಟುಂಬದ ಮಹಿಳೆಯರಲ್ಲಿ ಸ್ತನಗಳು ದೊಡ್ಡ ಗಾತ್ರದಲ್ಲಿದ್ದರೆ ಮುಂದಿನ ತಲೆಮಾರುಗಳಲ್ಲಿಯೂ ಅದೇ ಲಕ್ಷಣಗಳು ಕಾಣಿಸಿಕೊಳ್ಳುವುದು ಸಾಮಾನ್ಯ. ಜೀನ್ಸ್ ಶರೀರದ ಕೊಬ್ಬಿನ ವಿತರಣೆ, ಚರ್ಮದ ಗಟ್ಟಿತನ, ಹಾರ್ಮೋನ್ ಮಟ್ಟ ಇವನ್ನು ನಿಯಂತ್ರಿಸುತ್ತವೆ. 2. ಹಾರ್ಮೋನ್ಗಳ ಪ್ರಭಾವ. ಸ್ತನಗಳ ಬೆಳವಣಿಗೆಗೆ ಮುಖ್ಯ ಕಾರಣ ಈಸ್ಟ್ರೋಜನ್ ಮತ್ತು ಪ್ರೊಸ್ಟೆಸ್ಟೋರನ್ ಎಂಬ ಹಾರ್ಮೋನ್ಗಳು. ಕೌಮಾರವಸ್ಥೆಯಲ್ಲಿ ಈ ಹಾರ್ಮೋನ್ಗಳು ಹೆಚ್ಚಾಗಿ ಉತ್ಪತ್ತಿಯಾಗುತ್ತವೆ. ಕೆಲ ಮಹಿಳೆಯರಲ್ಲಿ ಈಸ್ಟ್ರೋಜನ್ ಮಟ್ಟ ಹೆಚ್ಚು ಇರುವುದರಿಂದ ಸ್ತನಗಳು ಸ್ವಾಭಾವಿಕವಾಗಿ ದೊಡ್ಡದಾಗಿರುತ್ತವೆ. ಹಾರ್ಮೋನ್ಗಳ ಬದಲಾವಣೆಗಳು ಗರ್ಭಧಾರಣೆ, ಮಗುವಿಗೆ ಹಾಲು ಕೊಡುವುದು, ಮಂತ್ಲಿ ಸೈಕಲ್ ಇವುಗಳಿಂದ ಹೆಚ್ಚಾಗಬಹುದು. 3. ಕೊಬ್ಬಿನ ಪ್ರಮಾಣ. ಸ್ತನಗಳಲ್ಲಿ ಮಿಲ್ಕ್ ಗ್ಲ್ಯಾಂಡ್ಸ್ ಮತ್ತು ಫ್ಯಾಟ್ ಟಿಶ್ಯೂ ಎರಡೂ ಇರುತ್ತವೆ. ಮಹಿಳೆಗಳಲ್ಲಿ ಸಾಮಾನ್ಯವಾಗಿ ಕೊಬ್ಬು ಭಾಗವಾಗಿ ಸ್ಟೋರ್ ಆಗುವ ಒಂದು ಪ್ರಮುಖ ಜಾಗ ಸ್ತನಗಳೇ. ದೇಹದ ಕೊಬ್ಬಿನ ಪ್ರಮಾಣ ಹೆಚ್ಚು ಇರುವವರು ಅಥವಾ ಶರೀರದಲ್ಲಿ ಕೊಬ್ಬು ಬಾಸಿ ಇರುವವರು ಇವರಲ್ಲಿ ಸ್ತನಗಳ ಗಾತ್ರವು ಸ್ವಲ್ಪ ದೊಡ್ಡದಾಗಿಯೇ ಕಾಣಿಸುತ್ತವೆ. 4. ಗರ್ಭಧಾರಣೆ ಮತ್ತು ಲ್ಯಾಕ್ಟೇಷನ್. ಗರ್ಭಧಾರಣೆಯ ವೇಳೆ ಹಾರ್ಮೋನ್ಗಳು ಹೆಚ್ಚಾಗಿ ಕೆಲಸ ಮಾಡಿ ಸ್ತನಗಳು ಹಾಲಿಗೆ ಸಿದ್ಧಪಡಿಸುತ್ತವೆ. ಗರ್ಭಧಾರಣೆ, ಹಾಲು ಹಾಕುವ ಸಮಯದಲ್ಲಿ ಸ್ತನಗಳ ಗಾತ್ರ ಹೆಚ್ಚಾಗಿ ಕಾಣುವುದು ಸಹಜ. ಕೆಲವೊಮ್ಮೆ ಹಾಲು ಬಿಡಿಸಿದ ನಂತರವೂ ಸ್ತನಗಳು ಮೊದಲು ಇದ್ದ ಗಾತ್ರಕ್ಕೆ ದೊಡ್ಡದಾಗಿಯೇ ಉಳಿಯಬಹುದು. 5. ಆಹಾರ ಪದ್ಧತಿ. ಪೌಷ್ಟಿಕಾಂಶಯುತ ಆಹಾರ ಮತ್ತು ಹಾರ್ಮೋನ್ ಉತ್ಪಾದನೆಗೆ ನೆರವಾಗುವ ಆಹಾರ ಸ್ತನಗಳ ಬೆಳವಣಿಗೆಗೆ ಪ್ರಭಾವ ಬೀರುತ್ತವೆ. ಅಲ್ಲದೆ ಜಂಕ್ ಫುಡ್, ಫ್ಯಾಟಿ ಫುಡ್ ಇಂಟೇಕ್ ಹೆಚ್ಚಾಗಿರುವುದರಲ್ಲಿ ದೇಹದ ಕೊಬ್ಬು ಹೆಚ್ಚಾಗಿ ಸ್ತನಗಳು ದೊಡ್ಡದಾಗುವ ಸಾಧ್ಯತೆಯೂ ಇದೆ. 6. ವ್ಯಾಯಾಮ ಮತ್ತು ಶರೀರ ಭಾಗದ ರಚನೆ. ಕೆಲವರ ಚೆಸ್ಟ್ ಮಸಲ್ಸ್ ಗಟ್ಟಿಯಾಗಿರುತ್ತವೆ, ಕೆಲವರ ರಿಬ್ ಕೇಜ್ ಸ್ಟ್ರಕ್ಚರ್ ಇಟ್ಸೆಲ್ಫ್ ಬ್ರಾಡ್ ಆಗಿರುತ್ತದೆ. ಈ ರಚನಾತ್ಮಕ ಅಂಶಗಳು ಕೂಡ ಸ್ತನಗಳು ದೊಡ್ಡದಾಗಿ ಕಾಣುವಂತೆ ಮಾಡುತ್ತವೆ. 7. ನೈಸರ್ಗಿಕ ಬೆಳವಣಿಗೆ ಮತ್ತು ವಯಸ್ಸು. ವಯಸ್ಸು ಹೆಚ್ಚಾದಂತೆ ದೇಹದ ಕೊಬ್ಬಿನ ವಿತರಣೆ ಬದಲಾಗುತ್ತದೆ. ಕೆಲ ಮಹಿಳೆಯರಲ್ಲಿ ಈ ಬದಲಾವಣೆ ಸ್ತನಗಳ ಗಾತ್ರ ಹೆಚ್ಚಾಗಿ ಕಾಣಲು ಕಾರಣವಾಗಬಹುದು. ಸಮಾರೋಪ. ಮಹಿಳೆಯರ ಸ್ತನಗಳ ಗಾತ್ರ ದೊಡ್ಡದಾಗಿರುವುದು ಯಾವುದೇ ಅಸಾಮಾನ್ಯ ವಿಷಯವಲ್ಲ. ಇದು ಜೀನ್ಸ್, ಹಾರ್ಮೋನ್ಗಳು, ದೇಹದ ಕೊಬ್ಬಿನ ವಿತರಣೆ, ಗರ್ಭಧಾರಣೆ ಅಥವಾ ಆಹಾರ ಪದ್ಧತಿ ಇವುಗಳ ಸಂಯೋಜಿತ ಪರಿಣಾಮ. ಸ್ತನಗಳ ಗಾತ್ರ ಹೆಚ್ಚಿನದಾಗಿದ್ದರೂ ಅಥವಾ ಕಡಿಮೆಯಾಗಿದ್ದರೂ ಅದು ಒಬ್ಬರ ಆರೋಗ್ಯ ಅಥವಾ ವೈಯಕ್ತಿಕ ಮೌಲ್ಯವನ್ನು ನಿರ್ಧರಿಸುವುದಿಲ್ಲ. ಪ್ರತಿಯೊಬ್ಬ ಮಹಿಳೆಯ ಶರೀರವು ತನ್ನದೇ ವೈಶಿಷ್ಟ್ಯತೆಯನ್ನು ಹೊಂದಿರುತ್ತದೆ. ಮುಖ್ಯವಾಗಿ ದೇಹವನ್ನು ಪ್ರೀತಿಸುವುದು
ಆರೋಗ್ಯದ ಕಡೆ ಗಮನ ಕೊಡುವುದು ಮತ್ತು ಸ್ವಾಭಾವಿಕ ದೇಹ ರಚನೆಯನ್ನು ಗೌರವಿಸುವುದು ತುಂಬ ಮುಖ್ಯ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಆ್ಯಂಡ್ ಹೈಪ್ ಮಾಡಿ ಹಾಗೂ ಇನ್ನೂ 10 ಜನರಿಗೆ ಶೇರ್ ಮಾಡಿ. ಹೀಗೆ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.